ನಾವು ಮೂವರು ಸಹೋದರಿಯರು ಯಲಹಂಕದ ಸುತ್ತಮುತ್ತ ಸ್ವಚ್ಛಂದವಾಗಿ ಹರಿದಾಡುತ್ತಿದ್ದೆವು. ಎಲ್ಲರ ಪಾಲಿಗೆ ಅಚ್ಚುಮೆಚ್ಚಿನವರಾಗಿದ್ದೆವು. ಎಲ್ಲರಿಗೂ ತಂಪನ್ನು ನೀಡುತ್ತಾ ಖುಷಿಯಿಂದ ಎಲ್ಲರ ಜೊತೆ ಆತ್ಮೀಯ ಸಂಬಂಧವನ್ನು ಬೆಳೆಸಿದ್ದೆವು. ಆದರೆ ನಮ್ಮ ಮುಗ್ಧತೆಯನ್ನೇ ಬಂಡವಾಳವನ್ನಾಗಿಸಿದ ಸ್ವಾರ್ಥಿ ಜನರಿಂದ ನಾವು ಇಂದು ಅನಾಥರಾಗಿದ್ದೇವೆ. ಇದೀಗ ಸ್ಥಳೀಯ ಆಡಳಿತಗಳ ಜೊತೆ ಸೇರಿ ನಮ್ಮನ್ನು ಪರಪುರುಷರ ಕೈಗೊಪ್ಪಿಸಲು ತಯಾರಿ ನಡೆಸುತ್ತಿದ್ದಾರೆ. ಸದ್ಯಕ್ಕೆ ನಾವೀಗ ಬೇಟೆ ನಾಯಿಗಳ ದಾಳಿಗೆ ಹೆದರಿ ಕಂಗಾಲಾದ ಕುರಿಗಳ ಹಾಗೆ ಎದೆಯಾಳದಲ್ಲಿ ಭಯವನ್ನು ತುಂಬಿಕೊಂಡಿದ್ದೇವೆ. ಸುಮಾರು ನಾವು ನೋಡಿದಾಗಿಂದ 50 ವರ್ಷ ನಮಗಾಗೈತೆ. ಅದಕ್ಕೆ ಮುಂಚೆಯಿಂದನೂ ಪುರಾತನ ಕಾಲದಿಂದ ಈ ಕೆರೆ ಐತೆ. ಈ ಸುತ್ತ ಸರೌಂಡಿಂಗ್ನಾಗ ಇದೆ ದೊಡ್ಡ ಕೆರೆ. ಇಲ್ಲಿ ಆರಾಮಾಗಿ ನೀರೆಲ್ಲ ಕುಡಿತಾರೋ, ದನಗಳೆಲ್ಲ ಬಿಟ್ಟು ಆರಂಭ ಎಲ್ಲ ಮಾಡೋರು. ಏನೋ ನಿಮ್ದಾಗೆಲ್ಲ ಇದು ಮಾಡೋರು. ಆಂಧ್ರದವ್ರು ಯಾವಾಗ ಬಂದ್ರೋ ಆವಾಗ ಎತ್ತೋದು, ಗಲೀಜು ಮಾಡೋದು, ಫ್ಯಾಕ್ಟ್ರಿ ನೀರುಗಳು ಇದು ಎಲ್ಲ ಇದಾಜು ಗಲೀಜಾಗೈತೆ. ಮುಂಚೆ ಅಷ್ಟೇ, ಇವಾಗ ಅಭಿವೃದ್ಧಿ ಇಲ್ಲ. ಫುಲ್ ಕಚ್ಚಡ ಆಗೈತೆ. ಕುಡಿಯೋಕೆ ಯಾರು ತಿಕ್ಕ ತೊಳೆಯೋದಕ್ಕೆ ಯೂಸ್ ಮಾಡೋಕ್ಕಾಗ್ತಾಯಿಲ್ಲ ನೀರು. ಅಷ್ಟು ಕೆಟ್ಟೋಗೈತೆ ಇದು. ಬಟ್ಟೆ ಕ್ಲೀನ್ ಮಾಡ್ತಾರೆ, ಅದೇ ಕಚ್ಚಡ ಇದೇ ನೀರಾಗೆ ಬಟ್ಟೆ ಹೋಗೈತೆ. ಸುಮಾರು ಒಂದು 10-12 ವರ್ಷದಿಂದ ಹಿಂಗಾಗೈತೆ. ಅದಕ್ಕೆ ಮುಂಚೆ ಚೆನ್ನಾಗೈತೆ. ಯಾರೂ ಇಲ್ಲ. ಶ್ರೀಮಂತರು ಇದ್ರಿದ್ರೆ ಏನೋ ಮಾಡ್ಬೋದಾಗಿತ್ತು. ಎಲ್ಲ ಆ ಕಡೆ ಇದ್ದಾರೆ ಶ್ರೀಮಂತರು, ಈ ಕಡೆ ಎಲ್ಲ ಬಡವರೇ ಇರೋದು. ಈ ನೆಮ್ಮದಿಯಾಗಿರಲ್ಲ. ಹುಡುಗರು ಮಕ್ಕಳು ಮರಿಗಳಿಗೆ ಕಾಯಿಲೆಗಳಿಗೆ ತೋರಿಸ್ಬೇಕಾದ್ರೆ ಹಾಸ್ಪಿಟ್ಲಿಗೆ ಕೂಲಿ ಮಾಡೋರು ಏನು ತೋರ್ಸೋಕ್ಕಾಗಲ್ಲ. ನಾಡನುಡಿಯಂತೆ ಕೆರೆಯನ್ನು ಕಟ್ಟಿಸಿ ಕಾಲುವೆಯನ್ನು ತೋಡಿ ಜನರ ಉಪಯೋಗಕ್ಕಾಗಿ ಈ ಕೆರೆಯನ್ನು ಕಟ್ಟಿದ್ದಾರೆ. ನಮ್ಮ ನಾಡಪ್ರಭು ಯಲಹಂಕದ ನಾಡಪ್ರಭು ಕೆಂಪೇಗೌಡರು ಈ ಬೆಂಗಳೂರು ಸುತ್ತಮುತ್ತ 100 ಕೆರೆಗಳನ್ನು ತೋಡಿದ್ದಾರೆ. ಅವರು ಈ ತೋಡುವ ಉದ್ದೇಶ ಇಷ್ಟೇ. ಅವರು ಆಗಿನ ಕಾಲದ ಜನರಿಗೆ ಮೊದಲು ನೀರು ಬೇಕು. ಮೊದಲು ಅತ್ಯವಶ್ಯವಾಗಿ ನೀರು ಬೇಕಾಗಿತ್ತು. ದನಗಳಿಗೂ ನೀರು ಬೇಕಾಗಿತ್ತು. ಜಲಚರ ಪ್ರಾಣಿಗಳಿಗೂ ನೀರು ಬೇಕು.
ಪಶು ಪಕ್ಷಿಗಳಿಗೂ ನೀರಬೇಕು. ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಅನ್ನೋ ಥೀಮಲ್ಲಿ ಅವರು ಕೆರೆಗಳನ್ನು ತೋಡಿದರು. ಮತ್ತು ಪ್ರತಿಯೊಂದು ಕೆರೆಗೂ ಏನು ಆ ಕಾಲದಲ್ಲಿ ಏನು ಮಾಡಿದರೆ ಒಂದು ಕೆರೆಗೂ ಲಿಂಕ್ ಇಟ್ಕೊಂಡಿದ್ದಾರೆ. ಒಂದು ಕೆರೆಯಿಂದ ಒಂದು ಕೆರೆಗೆ ಲಿಂಕ್ ಇಟ್ಟುಕೊಂಡು ಅವರು ಆ ಕಾಲದಲ್ಲಿ ಕೆರೆಯನ್ನು ತೋಡಿದ್ದಾರೆ ಅಂತ ಸುತ್ತಲೂ. ಮತ್ತು ಬೇರೆ ಆಗಿನ ಕಾಲದಲ್ಲಿ ವ್ಯವಸಾಯನೇ ನಮ್ಮ ಹುದ್ದೆ ಆಗಿದ್ದರಿಂದ, ರೈತಾಪಿಗಳೇ ಇದ್ದಿದ್ದರಿಂದ ಅವರು ಅದನ್ನು ಹೆಚ್ಚಿಗೆ ನಮ್ಮ ರೈತಾಪಿ ಜನಗಳೇ ವ್ಯವಸಾಯಕ್ಕೋಸ್ಕರ ಈ ಕೆರೆಗಳನ್ನು ಉಪಯೋಗಿಸ್ತಾ ಇದ್ದರು. ಈಗ ಸುಮಾರು ಒಂದು 40-50 ವರ್ಷದ ಈಚೆ ನಗರೀಕರಣ ಆಗಿದ್ದು ಶುರುವಾದ ಮೇಲೆ ಇದೇನಾಗಿದೆ, ಇರತಕ್ಕಂಥ ಕೆರೆಗಳೆಲ್ಲ ನಾವು ಒತ್ತುವರಿ ಮಾಡಿಕೊಂಡು ಸುತ್ತಮುತ್ತಲ ಮನೆ ಕೈಗಾರಿಕೆ ಮತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಬರ್ತಾ ಇದ್ದರಿಂದ ಈ ಕೆರೆಗಳ ಉಪಯೋಗ ಕಡಿಮೆ ಆಗ್ತಾ ಬಂದಿದೆ. ಈಗ ಕೊಳಚೆಯಾದ ಪುಟ್ಟನಹಳ್ಳಿ ಕೆರೆ ಅಂತ ಹೇಳಿ ಕ್ಯಾಪ್ಷನಲ್ಲಿ 2-3-4 ಸಾರಿ ಹಾಕಿದ್ವಿ. ಇದರಲ್ಲಿ ಕ್ಲಿಯರ್ ಆಗಿ ನಾವು ಹೇಳಿದ್ದೀವಿ, ಇದೊಂದು ಬರ್ಡ್ ಸೆಂಚುರಿ. ಇದರಲ್ಲಿ ಸುಮಾರು 125 ಥರದ ಪಕ್ಷಿಗಳು ಬಂದು ಇಲ್ಲಿ ತಾಣ ಮಾಡ್ತಿದೆ, ವಿವಿಧ ಸಮಯದಲ್ಲಿ ಇಲ್ಲಿ ಬಂದು ಬರ್ತದೆ ಅಂತ ಹೇಳಿದ್ವಿ. ಇದಲ್ಲದೆ ಇದರ ಫೋಟೋ ತೆಗೆದು ಈ ಕೆರೆ ಏನಿದೆ, ಕೆರೆಯ ಪರಿಸ್ಥಿತಿ ಏನಿದೆ, ಯಾವ ರೀತಿ ಇದು ಮಾಲಿನ್ಯಗೊಂಡಿದೆ, ಇದು ಕೆರೆ ಅಂತ ಹೇಳ್ತಾರೆ. ಕೆರೆಯಲ್ಲಿ ಹುಲ್ಲು ಬೆಳೆದಿದೆ, ಕೆರೆಯಲ್ಲಿ ಏನಿರಬೇಕು, ನೀರಿರಬೇಕು, ನೀರು ಬದಲು ಈ ತರ ತ್ಯಾಜ್ಯ ವಸ್ತು ಬಂದಿದೆ ಅಂತೇಳಿ ಸಹ ಹೇಳಿದ್ದೀವಿ. ಅಳ್ಳಾಲ್ಸಂದ್ರ ಲೇಕ್ ಬೇರೆ ಬೆಂಗಳೂರಿನಲ್ಲಿ ಎಲ್ಲ ಕೆರೆಗಳನ್ನು ಮಣ್ಣು ಹಾಕಿ ಮುಚ್ಚಿ ಮನೆಗಳನ್ನು ಕಟ್ಟಿದ ಹಾಗೆ ಇಲ್ಲಿ ಕೂಡ ಆಗತ್ತೆ ಅಂತ ಸುದ್ದಿ ಸಿಕ್ತು. ಆಗ ಸಿಟಿಸನ್ ಫೋರಮ್ನವರು ಕೂಡಲೇ ಆ್ಯಕ್ಷನ್ ತಗೊಂಡ್ರು. ಹೋಗಿ ಯಾರ ಹತ್ರ ಮಾತಾಡಬೇಕು ಅವ್ರ ಹತ್ರ ಮಾತಾಡಿ ಫಾಲೋ ಅಪ್ ಮಾಡಿ ಆ ಮನೆಗಳನ್ನು, ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸನ್ನು ಕಟ್ಟುವ ಕತೆ ಮುಗಿಯಿತು. ಎಷ್ಟೋ ಕೆರೆಗಳು ಮುಚ್ಚಿ ಹೋಗಿ. ಬೆಂಗಳೂರಲ್ಲಿ ನಾನು ಓದಿದ ಹಾಗೆ 250 ಇದ್ದುವಂತೆ. ಈಗ ಹುಡುಕಿದ್ರೆ 100 ಸಿಗ್ತಾವೆ ಅಂತ ಸುದ್ದಿ. ಪರಿಸರದ ಮೇಲೆ ಹಸ್ತಕ್ಷೇಪ ಮಾಡೋದಂದ್ರೆ ಜಾಗರೂಕತೆಯಿಂದ ಕೆರೆಗಳನ್ನು ಪುನರುಜ್ಜೀವನ ಮಾಡಿದರೆ ಒಳ್ಳೇದು. ಕೆರೆಗಳು ಇದ್ರೆ ಗ್ರೌಂಡ್ ವಾಟರ್ ನಮಗೆ ಬೋರ್ವೆಲ್ನಲ್ಲಿ ಸಿಕ್ಕುವ ನೀರು ಸಿಗೋದು ಚಾನ್ಸ್ ಹೆಚ್ಚಾಗುತ್ತೆ. ನಿಮಗೆ ಬೇಕಾದಾಗ ನಮ್ಮ ಮೇಲೆ ಪ್ರೀತಿ, ಕರುಣೆ, ಮಮತೆ ತೋರಿಸಿದಿರಿ. ನಮ್ಮ ಮಡಿಲಲ್ಲಿ ಸ್ವಚ್ಛಂದವಾಗಿ ಈಜಾಡಿದಿರಿ. ಕಾಲಕ್ರಮೇಣ ನಮ್ಮ ಪ್ರೀತಿಯ ಸಿಂಚನ ನಿಮಗೆ ಬೇಡವಾಯಿತು. ನಮ್ಮ ಎದೆಗಳ ಮೇಲೆ ಭಾರವಾದ ಕಟ್ಟಡಗಳನ್ನು ಕಟ್ಟಿದ್ದೀರಿ. ಕೊನೆಗೆ ನಮ್ಮ ಗಂಟಲಲ್ಲಿ ವಿಷವನ್ನು ಇಳಿಸುತ್ತಿದ್ದೀರಿ.